ಏನು ಸೀತಮ್ಮ ಬೆಳಿಗ್ಗೆ ಬರ್ತಿದ್ರಿ, ಅಪರೂಪಕ್ಕೆ ಮಧ್ಯಾಹ್ನ ಬಂದಿದ್ದೀರಾ? ಇನ್ಮೇಲೆ ಹೀಗೇನಪ್ಪ. ಮೊದಲಾದ್ರೆ ಸೊಸೆ ಮನೇಲಿ ಇರ್ತಿದ್ಲಲ್ವಾ, ಇಬ್ರು ಸೇರ್ಕೊಂಡು ಮಾರ್ಕೆಟಿಗೆ ಬಂದು ತರಕಾರಿ ಎಲ್ಲ ತಗೊಂಡು ಹೋಗ್ತಿದ್ವಿ. ಈಗ ನನ್ನ ಸೊಸೆ ಇನ್ಸ್ಪೆಕ್ಟರ್ ಆಗಿದ್ದಾಳೆ. ಅವಳು ಆಫೀಸಿಗೆ ಹೋಗೋವರೆಗೂ ನಮಗೆ ಆಚೆ ಬರಕ್ಕೆ ಆಗಲ್ಲ. ಈಗ ಅವಳು ಹೋದ್ಲು ನೋಡಿ, ಸಮಯ ಸಿಕ್ತು ಬಂದೆ. ನಮಗೂ ವಿಷಯ ಬಂತು ಸೀತಮ್ಮನವ್ರೆ, ನಮ್ಮ ಏರಿಯಾವಳಿಗೆ ಆಫೀಸರ್ ಆಗಿದಾರಲ್ಲ, ನಮಗೂ ಹೆಮ್ಮೆ ಅಲ್ವಾ? ಲೇ ಬೋಡ ಎತ್ತ ಮಾಮೂಲಿ. ಅಣ್ಣ ದಯವಿಟ್ಟು ನಾಳೆ ತನಕ ಸ್ವಲ್ಪ ಟೈಮ್ ಕೊಡಿ ಅಣ್ಣ. ಏಯ್ ನಾನೇನು ಕತೆ ಕೇಳೋಂತರ ಬಂದಿದ್ದೀನಿ ನಾನು. ಅಣ್ಣ ಒಂದು ವಾರದ ವ್ಯಾಪಾರ ಇಲ್ಲ ಅಣ್ಣ, ನಾಳೆ ಕೊಡ್ತೀನಿ ಅಣ್ಣ. ಒಳ್ಳೆ ಮಾತಲ್ಲಿ ಹೇಳಿದ್ರೆ ಕೇಳೋದಲ್ವ ನೀವು? ನಮ್ಮ ಭಾಷೆಯಲ್ಲಿ ಹೇಳ್ಬೇಕು. ಅಯ್ಯ ನೀನ್ ಹಿಡ್ಸೋ ಕೈನಾ. ಥು, ನಾಚಿಕೆ ಆಗಲ್ವಾ ನಿನಗೆ? ಯಾರಮ್ಮ ನೀನು? ನಿನಗೇನು ಬೇಡದೆ ಇಲ್ಲರ ಉಸಾಬ್ರಿ ಹೆಣ್ಣೆಂಗ್ಸ್ ಅಂತ ಸುಮ್ಮನೆ ಬಿಡ್ತಾ ಇನ್ ತರಕಾರಿ ತಗೊಂಡು ಹೋಗ್ತಾ ಇರೋ. ಯಾರಿಗಪ್ಪ ಹೇಳ್ತಾ ಇದೀಯ ನೀನು? ಈ ಏರಿಯಾ ಇನ್ಸ್ಪೆಕ್ಟರ್ ಸತ್ಯ. ಸತ್ಯ ಅವ್ರ ಅತ್ತೆ ನಾನು, ಸೀತಮ್ಮ. ಹೌದಮ್ಮ, ಸಾರಿ ಮತ್ತೆ ತಪ್ಪಾಯ್ತು, ಗೊತ್ತಾಗ್ಲಿಲ್ಲಮ್ಮ. ಈಗ್ಲಾದ್ರೂ ಗೊತ್ತಾಯ್ತಲ್ಲ, ಬಡವ್ರ ಮೇಲೆ ಏನ್ ನಿಮ್ ದಬ್ಬಾಳಿಕೆ? ಅವ್ರು ದುಡ್ದಿದ್ರಲ್ಲಿ ನಿಮ್ಗೆ ಯಾಕೆ ಪಾಲು? ಕ್ಷಮಿಸ್ಬಿಡಿಮ್ಮ, ದಯವಿಟ್ಟು ಸತ್ಯ ಅವ್ರಿಗೆ ವಿಷಯ ಹೇಳ್ಬಿಡಿ. ಏನು ಸತ್ಯನಾ? ಸತ್ಯ ಅಂತ ಕರೆಯೋದಕ್ಕೆ ನೀನೇನ್ ನಮ್ಮ ಮನೆಯವನ ಅಥವಾ ಅವಳ ಕಡೆಯವನ? ಇನ್ಸ್ಪೆಕ್ಟರ್ ಸತ್ಯ ಮೇಡಮ್ ಅನ್ಬೇಕು, ಗೊತ್ತಾಯ್ತಾ? ಇದು ನನ್ನ ಸೊಸೆ ಏರಿಯಾ. ಇಲ್ಲೇನಾದ್ರೂ ರೋಲ್ ಕಾಲು ಹಫ್ತಾ ಅದು ಇದು ಅಂತ ನಡೆದ್ರೆ ಸರಿಯಾಗಿರಲ್ಲ, ಗ್ರಹಚಾರ ಬಿಡಿಸ್ಬಿಡ್ತೀನಿ. ಹೊಟ್ಟೋಗೋ. ಹೊಸಗಿಂತ ಅತ್ತನೇ ಕ್ರಾಂಗ್ ಆಗಿದಾರಲ್ಲಪ್ಪ. ಏನಂದೆ? ಏನಿಲ್ಲಮ್ಮ. ಹಾ, ಇನ್ನೊಂದ್ಸಲ ಈ ಕಡೆ ಕಾಣಿಸ್ಕೋಬಾರ್ದು. ಹೊಟ್ಟೋಗೋ. ಸರಿಯಮ್ಮ, ಆಯ್ತು ಅಣ್ಣ, ಬರ್ತೀನಿ ಅಣ್ಣ. ಏ ಬಾರೋ, ಇಲ್ಲೇ ನೋಡ್ತಾ ಇದೆಯಾ ಬೈಲಿ. ತುಂಬ ಥ್ಯಾಂಕ್ಸ್ ಅಮ್ಮ. ನಿಮ್ಮ ಸೊಸೆ ಹೆಸರು ಹೇಳಿದ ತಕ್ಷಣನೇ ಹೆಂಗ್ ಓಡಿದ್ರು ನೋಡಿ. ಮತ್ತೆ ಸುಮ್ನೆನಾ? ಇನ್ನು ಮುಂದೆ ಈ ಏರಿಯಾದಲ್ಲಿ ಇಂಥದೆಲ್ಲ ಬಂದಾಗ್ಬೇಕು. ನಿಮಗಿಲ್ಲಿ ಅನ್ಯಾಯ ಆಗ್ತಾ ಇದೆ, ತೊಂದರೆ ಆಗ್ತಾ ಇದೆ ಅಂದ್ರೆ ನನ್ನ ಸೊಸೆ ಹೆಸರು ಹೇಳ್ಬಿಡಿ. ಅವಳ ಹೆಸರೇ ಸಾಕು ಇವ್ರಿಗೆಲ್ಲ. ನೀವು ಅವಾಗ ಆಗ್ತಿದ್ರೆ ನಿಮ್ಮ ಸೊಸೆನೇ ನೋಡ್ದಂಗೆ ಆಗ್ತಿತ್ತು ಅಮ್ಮವ್ರೆ. ನನ್ನ ಸೊಸೆ ಚಾರ್ಜ್ ತಗೊಂಡಿರೋ ಏರಿಯಾದಲ್ಲಿ ರೌಡಿ ಮತ್ತೆ ಪೊಲೀಸ್ ಇಬ್ರು ಒಬ್ರೇ ಆಗಿರ್ಬೇಕು. ಅದು ನನ್ನ ಸೊಸೆನೇ ಆಗಿರ್ಬೇಕು. ಸೂಪರ್ ಅಮ್ಮವ್ರೆ. ಮುನ್ಸ್ವಾಮಿ ಅವರೇ, ಮೇಡಮ್, ಹಳೆ ಸಣ್ಣ ಪುಟ್ಟ ಕೇಸ್ಗಳನ್ನ ಎನ್ಕ್ವೈರ್ ಮಾಡಿ ಕ್ಲೋಸ್ ಮಾಡಿ. ಯಾಕೆ ಸುಮ್ಮನೆ ಪೆಂಡಿಂಗ್ ಇಟ್ಕೊಂಡಿದ್ದೀರಾ? ಜನರಿಗೂ ತೊಂದರೆ, ನಮಗೂ ತೊಂದರೆ. ಸರಿ ಮೇಡಮ್, ಮಾಡ್ತೇನೆ. ಹಲೋ ಸರ್, ಹೇಳಿ. ನಮಸ್ಕಾರ ಮೇಡಮ್. ಮೇಡಮ್, ನೋ ಪಾರ್ಕಿಂಗಲ್ಲಿ ನಿಮ್ಮ ಕಾರ್ ನೋಡಿದೆ, ಅದಕ್ಕೆ ಕಾಲ್ ಮಾಡಿದೆ ಮೇಡಮ್. ಹೌದಾ? ಯಾರಿದ್ದಾರೆ ಸರ್ ಕಾರಲ್ಲಿ? ಮೇಡಮ್, ನಿಮ್ಮ ಅತ್ತೆ ಅವರು. ಹೌದಾ? ಸರಿ, ಅವ್ರನ್ನ ಅಲ್ಲೇ ಇಟ್ಕೊಳ್ಳಿ, ನಾನು ಈಗಲೇ ಬರ್ತೀನಿ. ಓಕೆ ಮೇಡಮ್. ನೀವು ಚೆಕ್ ಮಾಡಿ ಲಿಸ್ಟ್ ಮಾಡಿ ಇಟ್ಟಿರಿ. ಹಾ. ಕೆಲಸ ಇದೆ, ಮುಗಿಸ್ಕೊಂಡು ಬರ್ತೀನಿ. ಸರಿ ಮೇಡಮ್.
ನಮಸ್ತೆ. ಚೆನ್ನಾಗಿದ್ದೀರಾ? ಏನು ಕುಟುಂಬದವರೆಲ್ಲ ಸೇರಿಸ್ಕೊಂಡು ಅಪರೂಪಕ್ಕೆ ದೇವಸ್ಥಾನಕ್ಕೆ ಬಂದ್ಬಿಟ್ಟಿದ್ದೀರಾ? ಏನಾದರೂ ವಿಶೇಷನಾ? ವಿಶೇಷ ಇದೆ. ನಮ್ಮ ಬಾಲ ಒಂದು ಅಶ್ವಿನಿ ಹೋಟೆಲ್ನ ಶುರು ಮಾಡ್ತಾ ಇದ್ದಾನೆ. ಇವತ್ತೇ ಅದರ ಉದ್ಘಾಟನೆ. ಇಲ್ಲಿ ಬಂದು ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತ ಇವನ್ನೆಲ್ಲ ಕರ್ಕೊಂಡು ಬಂದು. ಹೌದೇನಪ್ಪ ಬಾಲ, ತುಂಬ ಒಳ್ಳೆಯದಾಗಲಿ. ಭಗವಂತನ ಆಶೀರ್ವಾದ ಸದಾ ನಿನ್ನ ಮೇಲಿರುತ್ತೆ. ಅಮ್ಮ, ಪೂಜೆ ಸಾಮಾನು ಕೊಡಿ. ತಗೊಳ್ಳಿ. ಅಯ್ಯೋ, ಇದಲ್ವೇ ಹೂವಿನ ಹಾರ ಪಂಚಫಲ ಎಲ್ಲ ತಂದಿದ್ವಲ್ಲ, ಅದನ್ನು ಕೊಡು. ಅಯ್ಯೋ, ಹೊರಡೋ ಹಡ ಹುಡಿಲಿ ಅದನ್ನು ಮನೇಲೇ ಬಿಟ್ಟು ಬಂದ್ಬಿಟ್ನಲ್ಲ ಅಜ್ಜಿ. ಏನು ಹುಡುಗ್ರಪ್ಪ, ಅಷ್ಟೇ ಜವಾಬ್ದಾರಿ ಬೇಡವಾ? ಪೂಜೆಗೆ ತಂದಿರೋ ಹೂವಿನ ಹಾರ ಪಂಚಫಲನೇ ಮರ್ತು ಬಂದಿದ್ದೀರಲ್ಲ. ಕೆಲವೊಂದು ಸರಿ ಈಗ ಆಗುತ್ತೆ, ಪರವಾಗಿಲ್ಲ ಬಿಡಿಮ್ಮ. ಈಗ ಹೋಗಿ ತೊಗೊಂಬರ್ಲಿ. ಬಲ, ಹೋಗಿ ತೊಗೊಂಬರ್ತೀಯಾ? ಹಾಂ ಸರಿ. ಬಾವ ನೀವಿಲ್ಲೇ ಇರಿ, ನಾನು ಹೋಗಿ ತೊಗೊಂಬರ್ತೀನಿ. ಎಲ್ಲಿದೆ ಅಂತ ಗೊತ್ತು ತಾನೆ? ಮನೇಲಿ ಅಲ್ಲೇ ಎಲ್ಲೋ ಇರುತ್ತೆ ಬಾವ, ನಾನು ತರ್ತೀನಿ, ನೀವೇನು ತಲೆ ಕೆಡಿಸ್ಕೊಬೇಡಿ. ಸರಿ. ಬರ್ತೀನಮ್ಮ. ಸರ್ ಏನೋ ಅರ್ಜೆಂಟ್ ಇತ್ತು, ಹಾಗಾಗಿ ಇಲ್ಲೇ ನಿಲ್ಲಿಸ್ಬಿಟ್ಟು ಹೊರಟೋಗ್ಬಿಟ್ವಿ. ಅಷ್ಟಕ್ಕೆ ನೀವು ಬಿಡಲ್ಲ ಅಂತ ಹೇಳ್ತಿದ್ದೀರಾ? ರೂಲ್ಸ್ ಮೇಡಮ್, ನಾವೇನು ಮಾಡೋಕ್ಕಾಗಲ್ಲ. ಅಲ್ಲ ಸರ್, ಹೀಗೆ ಮಾತಾಡ್ತಾ ನಿಂತ್ಕೊಂಡ್ರೆ ನಿಮ್ಮ ಸಮಯನೂ ಹಾಳಾಗತ್ತೆ, ನನ್ನ ಸಮಯನೂ ಹಾಳಾಗತ್ತೆ. ಇದೊಂದ್ಸಲ ಬಿಟ್ಬಿಡಿ ಸರ್. ಸಾರಿ ಮೇಡಮ್, ಕಾಯ್ಬೇಕಾಗುತ್ತೆ. ಅಲ್ಲ ಸರ್, ನಾನು ಸತ್ಯ ಅವ್ರ ಅತ್ತೆ ಅಂತ ಗೊತ್ತಿದ್ದು ಹೀಗೆಲ್ಲ ಮಾಡ್ತೀರಲ್ಲ, ಅವಳಿಗೆ ಏನಾದ್ರು ಈ ವಿಷಯ ಗೊತ್ತಾದ್ರೆ ಏನಾಗುತ್ತೆ ಅಂತ ಗೊತ್ತಾ ನಿಮಗೆ? ಇಲ್ಲ ಮೇಡಮ್, ಸತ್ಯ ಮೇಡಮ್ ಬಗ್ಗೆ ನಮಗೆ ಚೆನ್ನಾಗಿ ಗೊತ್ತು, ನೀವಿಲ್ಲೇ ಇರಿ. ನೀವು ಹೀಗೆ ಹೇಳಿದ್ರೆ ಕೇಳಲ್ಲ ಅಲ್ವಾ? ಇರಿ, ನಾನೇ ಅವಳಿಗೆ ಫೋನ್ ಮಾಡ್ತೀನಿ. ಮೇಡಮ್, ಅದ್ರ ಅವಶ್ಯಕತೆ ಇಲ್ಲ ಮೇಡಮ್. ನೋಡಿ, ಅವರೇ ಬಂದರು. ಸತ್ಯ, ಬಂದಿಯಾ? ನಿನ್ನ ಬಗ್ಗೆ ಈಗ ತಾನೇ ಇವ್ರಿಗೆ ಹೇಳ್ತಾ ಇದ್ದೆ. ಅಲ್ಲ, ನಾನು ನಿನ್ನ ಅತ್ತೆ ಅಂತ ಹೇಳಿದ್ರು ಬಿಡ್ತಾ ಇಲ್ಲ ಇವರು. ಸ್ವಲ್ಪ ಬುದ್ಧಿ ಹೇಳೋರಿಗೆ ಬಿಡೋದಕ್ಕೆ. ಅತ್ತೆ, ನೀವು ಆರಾಮಿದ್ದೀರಾ ತಾನೆ? ಏನು ತೊಂದರೆ ಆಗಿಲ್ವಲ್ಲ? ತೊಂದರೆ ಏನೂ ಆಗಿಲ್ಲ ಸತ್ಯ, ಸ್ವಲ್ಪ ತಡ ಆಯ್ತು ಅಷ್ಟೇ. ಏನೋ ಗೊತ್ತಿಲ್ಲದೆ ಇಲ್ಲಿ ಪಾರ್ಕ್ ಮಾಡಿದೀವಿ ಅಂತ ಹೇಳಿದ್ರು ಕೇಳ್ತಾ ಇಲ್ಲ ಇವರು. ವಿಚಾರಿಸ್ಕೊ ಸ್ವಲ್ಪ. ಹಾಂ ಅತ್ತೆ, ಅದು ನಾನೇ ಇವ್ರಿಗೆ ಬಿಡಬೇಡಿ ಅಂತ ಹೇಳಿದ್ದೆ. ನೀವು ಸೂಪರ್ ಮೇಡಮ್. ಪೊಲೀಸ್ ಆಗಿ ನಿಮ್ಮ ಕರ್ತವ್ಯ ಮಾಡಿದ್ರಿ, ಸೊಸೆಯಾಗಿ ಗೌರವದಿಂದ ನಡ್ಕೊಂಡ್ರಿ. ಅವ್ರ ಫೈನ್ ನೀವೇ ಕಟ್ಟಿದ್ರಿ. ನಿಮ್ಮಂಥವ್ರು ತುಂಬ ಅಪರೂಪ ಮೇಡಮ್. ಥ್ಯಾಂಕ್ ಯು ಮೇಡಮ್. ಎಲ್ಲೋದ್ರು ಎಲ್ಲ ಯಾರೂ ಕಾಣಿಸ್ತಾನೆ ಇಲ್ವಲ್ಲ? ಕಾಳೋದವ್ರು ಹೇಳ್ಬಿಟ್ಟು ಹೋಗಲ್ಲ. ಆಯ್, ಅರ್ಜೆಂಟ್ ಅಂದರೆ ಅರ್ಜೆಂಟು, ಎಲ್ಲ ಇಲ್ಲೇ ಇಟ್ಟೋಗ್ಬಿಟ್ಟಿದ್ದಾರೆ. ನಾವಿಲ್ಲ ಅಂದಿದ್ರೆ ಏನು ಕತೆ ಅಂತೀನಿ. ಏ ಕಾಕ್ರೋಚ್, ಮನೆಯವರೆಲ್ಲ ಎಲ್ಲಿ? ಯಾಕೆ ದಿವ್ಯಾಕ, ನಿನ್ಗೆ ಯಾರು ಹೇಳಲೇ ಅಲ್ವಾ? ಹಾಗೆ ಹೋಗ್ಬಿಟ್ರಾ? ಕೊಬ್ಬ ನನಗೆ ಹೇಳಿದೆ, ನಿನ್ನ ಯಾಕೋ ಕೇಳ್ತಿದ್ದೆ? ಅದು ಸರಿನೇ. ಎಲ್ಲರೂ ಎಲ್ಲಿ ಸಾಯಕ್ಕೆ ಹೋಗಿದ್ದಾರೆ? ಒಬ್ರು ಪತ್ತೆನೇ ಇಲ್ಲ. ಅದ್ ಸರಿ, ಇದನ್ನ ತಗೊಂಡು ಎಲ್ಲಿಗೆ ಹೋಗ್ತಿದ್ಯಾ? ಎಲ್ಲರೂ ದೇವಸ್ಥಾನದಲ್ಲಿ ಕಾಯ್ತಾ ಇದ್ದಾರೆ. ಪೂಜೆ ಸಾಮಾನು ಬಿಟ್ಟೋಗ್ಬಿಟ್ಟಿದ್ರು, ಅದಕ್ಕೆ ಅದನ್ನ ತಗೊಂಡೋಗೋಣ ಅಂತ ಬಂದೆ. ಅಲ್ಲಿ ಯಾಕೋ? ನಿನ್ನ ಹತ್ರ ಮಾತಾಡೋಷ್ಟು ಟೈಮ್ ಇಲ್ಲ ದಿವ್ಯಾಕ. ಹೂ ಹಣ್ಣನ್ನೆಲ್ಲ ಬೇಗ ತಗೊಂಡೋಗ್ಬೇಕು, ಇಲ್ಲ ಅಂದ್ರೆ ಮುಹೂರ್ತಕ್ಕೆ ಟೈಮ್ ಆಗುತ್ತೆ. ಏನು ಮುಹೂರ್ತನ? ಹೂ ದಿವ್ಯಾಕ, ಶುಭ ಕಾರ್ಯಕ್ಕೆ ಮುಹೂರ್ತನೇ ಮುಖ್ಯ ಅಲ್ವಾ?
ಸರಿ ದಿವ್ಯಾಕ, ನಾನೀಗ ಹೊರಡ್ತೀನಿ. ಬಾವ ಎಲ್ಲ ಇಲ್ಲೇ ಇದೆ ಬಾವ, ಹೂವು ಹಣ್ಣು ಬಾಳೆ ಎಲೆ ಇಷ್ಟೇ ಅಲ್ವಾ? ಹ್ಞೂ, ಟೇಬಲ್ ಮೇಲೆ ಇತ್ತು. ಸರಿ ಬಾವ, ಈಗಲೇ ಹೊರಟೆ. ಬರ್ತೀನಿ. ಕೊನೆಗೂ ನಾನು ಅನ್ಕೊಂಡಿದ್ದೆ ನಿಜ ಆಯ್ತು. ನನ್ನ ಬೆನ್ನ ಹಿಂದೆ ಏನೋ ನಡೆಸ್ತಿದ್ದಾರೆ. ಇಲ್ಲ, ಆ ಬಾಲರಕ್ಕೂ ಮದ್ವೆ ಆಗಕ್ ಬಿಡಬಾರ್ದು. ಅತ್ತೆ ಕೋಪ ಮಾಡ್ಕೊಂಡ್ರಾ? ಇಲ್ಲಪ್ಪ, ಸಂತೋಷ ಆಗಿದೆ. ಅವನು ಹೇಳಿದ್ನಲ್ಲ, ನಾನೆಲ್ಲ ಕೇಳಿಸ್ಕೊಂಡೆ. ನೀವು ಸೊಸೆಯಾಗಿ ನಿಮ್ಮ ಅತ್ತೆ ಗೌರವ ಕಾಪಾಡಿದ್ರಿ, ಪೊಲೀಸ್ ಆಗಿ ನಿಮ್ಮ ಕರ್ತವ್ಯವನ್ನು ನಿಭಾಯಿಸಿದ್ರಿ ಅಂತ ಹೇಳಿದ್ನಲ್ಲ, ಅದನ್ನೇ ಕೇಳಿಸ್ಕೊಂಡೆ. ಅತ್ತೆ ಮುಖ ಯಾಕೆ ಹೀಗಿಟ್ಕೊಂಡಿದ್ಯಾ ಹುಡುಗಿ? ನಿನ್ನಂಥ ಹುಡುಗಿ ನಮ್ಮ ಮನೆ ಸೊಸೆಯಾಗಿ ಬರೋದಕ್ಕೆ ನಾನು ಪುಣ್ಯ ಮಾಡಿದ್ದೀನಿ. ನಗು, ಯಾಕೆ ಹೀಗಿಟ್ಕೊಂಡಿದ್ಯಾ ಮುಖನ? ಸತ್ಯ, ನೀನ್ ನನ್ನ ಸೊಸೆ ಅನ್ನೋ ಅಹಂಕಾರದಲ್ಲಿ ತಪ್ಪು ಮಾಡಕ್ ಹೊಟ್ಬಿಟ್ಟಿದ್ದೆ. ಆದ್ರೆ ಆ ತಪ್ಪು ನಡೀದೇ ಇರೋ ಹಾಗೆ ನೀನು ನೋಡ್ಕೊಂಡೆ. ಸಾರಿ ಸತ್ಯ, ಇನ್ಯಾವತ್ತೂ ನಾ ಇಂಥ ತಪ್ಪು ಮಾಡಲ್ಲ. ಹಾಗೇನೆ ನಿನ್ನ ಅತ್ತೆ ನಾನು ಅಂತ ಯಾರ ಹತ್ರನೋ ಅಧಿಕಾರನೂ ಚಲಾಯಿಸಲ್ಲ. ಸಾರಿ ಎಲ್ಲ ಯಾಕೆ ಅತ್ತೆ? ಅಂದ್ರೆ ಬುದ್ಧಿ ಹೇಳೋ ನಾವೇ ತಪ್ಪು ಮಾಡಬಾರ್ದಲ್ವಾ? ಸರಿನಮ್ಮ, ಇನ್ ಮುಂದೆ ಹೀಗಾಗಲ್ಲ. ಅತ್ತೆ ಚಿಕ್ಕತ್ತೆ ಹೇಗಿದ್ದಾರೆ? ಪರವಾಗಿಲ್ಲ ಸತ್ಯ, ಈಗ ಸ್ವಲ್ಪ ಸುಧಾರಿಸ್ಕೋತಿದ್ದಾಳೆ. ಯಾವ ತೊಂದರೆನೂ ಇಲ್ಲ. ಅತ್ತೆ ಒಂದು ನಿಮಿಷ ಹೇಳಿ. ನಂದಿನಿ ಅವರೇ, ಮೇಡಮ್ ಎಲ್ಲಿದ್ದೀರಾ? ಅರ್ಜೆಂಟಾಗಿ ಸ್ವಲ್ಪ ಸ್ಟೇಷನಿಗೆ ಬರ್ತೀರಾ? ಯಾಕೇನಾಯ್ತು? ಮೇಡಮ್ ಎಲ್ಲ ಫೋನಲ್ಲಿ ಹೇಳೋಕ್ಕಾಗಲ್ಲ, ಪ್ಲೀಸ್ ಬೇಗ ಬನ್ನಿ. ಸರಿ, ನಾನು ಈಗಲೇ ಬರ್ತೀನಿ. ಅತ್ತೆ, ಸ್ಟೇಷನಿಂದ ಫೋನ್ ಬಂದಿದೆ, ನಾನು ಈಗಲೇ ಹೋಗ್ಬೇಕು. ಹೌದಾ? ಸರಿ, ಹೊರಡಮ್ಮ. ನೀವು ಮನೆಗೆ ಹೋಗಿರಿ. ಅಣ್ಣ ಹುಷಾರಾಗಿ ಕರ್ಕೊಂಡು ಹೋಗಿ. ಹುಷಾರು. ಹಾ. ಶತಮಾನಂ ಭವತಿ ಶತಮನಂತಂ ಭವತಿ ಶತಾಯುಃ ಪುರುಷ ಶತೇಂದ್ರಿಯಾಯುಷ್ಯೇವೇಂದ್ರಿಯೇ ಪ್ರತಿಷ್ಠತಿ ಇಷ್ಟಾರ್ಥ ಸಿದ್ಧಿರಸ್ತು. ದೇವ್ರ ಮೇಲಿದ್ದ ಹಾರ ಪ್ರಸಾದ ರೂಪದಲ್ಲಿ ನಿನ್ನ ಕೈ ಸೇರಿದೆ. ನೀನು ಅನ್ಕೊಂಡಿದ್ದೆಲ್ಲ ಅತಿ ಶೀಘ್ರವಾಗಿ ನೆರವೇರುತ್ತಪ್ಪ. ನಿಮ್ಮ ಆಶೀರ್ವಾದ ನಮ್ಮ ಮೇಲಿದೆ. ಏನು, ಇವರಿಬ್ರು ಮದ್ವೆ ಆಗ್ಬಿಟ್ರಾ? ನಮಗೆ ಆಶೀರ್ವಾದ ಮಾಡಿ. ಎಲ್ಲ ಒಳ್ಳೇದಾಗಲಿ, 100 ಕಾಲ ಸುಖವಾಗಿ ಬಾಳೆ. ನಿಲ್ಸಿ. ಅರ್ಚಕ್ರೆ, ಇವ್ರಿಗಂತೂ ಬುದ್ಧಿ ಮನುಷ್ಯತ್ವ ಎರಡೂ ಇಲ್ಲ. ಆದ್ರೆ ನೀವು ತಿಳಿದಿರೋರು. ಯಾವಾಗ್ಲೂ ಭಗವಂತನ ಪೂಜೆ ಮಾಡಿ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಹೇಳೋರು.
ನೀವೇ ಈ ರೀತಿ ಅನ್ಯಾಯ ಮಾಡ್ಬೋದಾ? ಏನಾಯ್ತಮ್ಮ? ನಾನೇನು ನಿನ್ಗೆ ಅನ್ಯಾಯ ಮಾಡಿದೆ? ನಾನು ಇವನ್ ಹೆಂಡತಿ, ಇನ್ನೂ ಬದುಕಿದ್ದೀನಿ. ಅದ್ ಹೇಗೆ ಇವ್ರಿಬ್ರಿಗೂ ಮದುವೆ ಮಾಡಿಸಿದ್ರಿ? ಜಾನಕಿ ಸರಿಯಾಗಿ ಬಿಸ್ಕೆಟ್ ತಿಂತಾ ಇದ್ದಾಳೆ, ದಡ್ಡು ಮುಂಡೆದು. ದಿವ್ಯಾ, ಏನ್ ದಿವ್ಯಾ? ಅದ್ ಹೇಗ್ ಬಾಲ? ನಾನು ಇನ್ನೂ ಬದುಕಿರುವಾಗ್ಲೇ ಇನ್ನೊಬ್ಳು ಕುತ್ತಿಗೆಗೆ ತಾಳಿ ಕಟ್ಟಿದ್ಯಾ? ನಾನ್ ನಿನಗೇನು ಅಲ್ವಾ? ಹೌದು, ತಪ್ಪು ಮಾಡಿದ್ದೀನಿ. ಯಾರು ತಪ್ಪೇ ಮಾಡಲ್ವಾ ಈ ಜಗತ್ತಲ್ಲಿ? ನಾನ್ ಮಾಡಿದ ಒಂದ್ ತಪ್ಪಿಗೆ ಇಷ್ಟು ದೊಡ್ಡ ಶಿಕ್ಷೆನಾ? ನಾನು ತಿದ್ಕೊಳ್ಳೋಕ್ ಪ್ರಯತ್ನ ಪಡ್ತಿದ್ದಿಂದಾನೆ, ಆದ್ರೂ ನಿಮ್ಗೆ ಯಾಕೆ ಅರ್ಥ ಆಗ್ತಿಲ್ಲ? ಹೆಣ್ಣಿಗೆ ಗಂಡ ಕಟ್ಟಿರೋ ತಾಳಿ ಎಷ್ಟು ಮುಖ್ಯ ಅನ್ನೋದು ನನಗೆ ಅರ್ಥ ಆಗಿದೆ ಬಾಲ. ಮಾಡಿರೋ ತಪ್ಪನ್ನ ತಿದ್ಕೊಂಡು ನಡೆಯಕ್ಕೆ ಒಂದೇ ಒಂದು ಅವಕಾಶ ಕೊಡು. ಅದನ್ನ ಬಿಟ್ಟು ನೀನು ಹೀಗೆ ತಪ್ಪು ಮಾಡಿದ್ರೆ ಹೇಗೆ? ನೀನು ಹೀಗೆ ಮಾಡಿದ್ರೆ ನನಗೂ ನಿನಗೂ ಏನ್ ವ್ಯತ್ಯಾಸ ಇರುತ್ತೆ? ಬಾಲ, ಯಾಕೆ ಇವಳನ್ನ ಮದ್ವೆ ಅದೇ? ಇವಳು ತಾಟ್ಗಿತ್ತಿ. ಏ ದಿವ್ಯಾ, ನನ್ಗೇನೇನೋ ಬೈದ್ರೆ ನಾನು ಸುಮ್ಮನಿರಲ್ಲ. ಏಯ್, ಮುಚ್ಚೆ ಬಾಯಿ. ಕಂಡವ್ರ ಗಂಡನ್ನ ನುಂಗಿ ನೀರ್ ಕುಡಿಯುವಾಗ ಈ ಬುದ್ಧಿ ಇರ್ಬೇಕಿತ್ತು. ನೀನ್ ಸುಮ್ನೆ ನಿಂತ್ಕೊಳೆ. ನಿನ್ನ ಹತ್ರ ಮಾತಾಡ್ತಿಲ್ಲ, ನಾನ್ ಮಾತಾಡ್ತಿರೋದು ನನ್ ಗಂಡನ ಹತ್ರ. ಬಾಲ, ನೀನೇ ಹೇಳು, ನೀನ್ ಯಾಕೆ ಈ ರೀತಿ ಅನ್ಯಾಯ ಮಾಡ್ದೆ? ಯಾವ ಹೆಂಡತಿಗೆ ಆದ್ರೂ ಸರಿ ತನ್ನ ಗಂಡನ್ನ ಈ ಸ್ಥಿತಿಲಿ ನೋಡಕ್ ಇಷ್ಟ ಪಡಲ್ಲ. ಇವತ್ ನಾನು ಬದುಕಿದ್ದು ಸತ್ತಂಗಾಗಿದೆ. ಏ ದಿವ್ಯಾ, ಏನೇನು ನಿಂದ ಅವಾಜು? ಏಯ್, ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ? ಬಾಯಿ ಮುಚ್ಕೊಂಡು ನಿಂತ್ಕೊಳೆ. ಬಾಲ, ನಾನ್ ಬದುಕಿರುವಾಗ್ಲೇ ಈ ರೀತಿ ಮದ್ವೆ ಆಗಿದೆಯಲ್ಲ, ಇದು ಲೀಗಲ್ ಆಗಕ್ ಸಾಧ್ಯನೇ ಇಲ್ಲ. ಈ ಮದ್ವೆಗೆ ಯಾವ ಬೆಲೆನೂ ಇಲ್ಲ. ತಪ್ಪು ಮಾಡ್ಬಿಟ್ಟೆ. ಓಹೋ, ಇದು ಯಾಕೋ ಮುಗಿಯೋ ಥರ ಕಾಣಿಸ್ತಾ ಇಲ್ಲ. ಅರ್ಚಕ್ರೆ, ನಾವಿನ್ನು ಹೊರಡ್ತೀವಿ, ತಡ ಆಗ್ತಾ ಇದೆ. ಒಳ್ಳೇದಾಗ್ಲಿ ತಾಯಿ. ಬನ್ನಿ ಮಕ್ಕಳ. ಅಲ್ಲ, ನಾನು ಇಷ್ಟು ಮಾತಾಡ್ತಿದ್ರು ಹೋಗೇ ಬಿಟ್ರಲ್ಲ, ಏನ್ ನಡೀತಿದೆ ಇಲ್ಲಿ? ತುಂಬ ಮಾತಾಡಿ ಗಂಟು ಹೊಡ್ತಿರ್ಬೇಕು ನಿನಗೆ. ಬಾ, ತೀರ್ಥ ಕೊಡ್ತೀನಿ. ಅರ್ಚಕ್ರೆ, ಅವ್ರ್ಯಾಕೆ ಹಾಗೋದ್ರು? ಮತ್ತಿನ್ನೇನಮ್ಮ, ನೀನು ಈ ರೀತಿ ಕೂಗಾಡ್ತಾ ಇದ್ರೆ ಅವ್ರು ಇನ್ನೇನಮ್ಮ ಮಾಡ್ತಾರ? ಅವ್ರ ದರ್ಶನಿ ಓಪನಿಂಗಿಗೆ ಲೇಟ್ ಆಗಲ್ವಾ, ಅದಕ್ಕೆ ಹೋದ್ರು. ಮತ್ತೆ ಹಾರ, ಮದುವೆ? ಇಲ್ಲಿ ಯಾವ ಮದುವೆನೂ ನಡೆದಿಲ್ಲ. ನೀನೇ ಬಾಯಿಗೆ ಬಂದಾಗ ಎಲ್ಲರೂ ಬೈತಾ ಇದೀಯ. ದರ್ಶಿನಿ ಓಪನಿಂಗಾ? ಮತ್ತಿನ್ನೇನು ಅನ್ಕೊಂಡೆ ನೀನು? ಅದೇನು ಹುಚ್ಚಿ ಹುಡುಗಿನೋ ಏನೋ, ಹೋಗಮ್ಮ ನೀನು. ಛೇ, ಸುಮ್ಮನೆ ಕಾಮಿಡಿ ಪೀಸ್ ಆಗ್ಬಿಟ್ಟೆ. ಬಾಯಿಗೆ ಬಂದಾಗ ಮಾತಾಡ್ಬಿಟ್ಟೆ. ಕರ್ಮ.